ಎಲ್ಲರಿಗೂ ಸ್ವಾಗತ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು, ಇನ್ನೊಂದು ಹೆಸರು ಆಚಾರ್ಯತ್ರಯರ ಯುಗ. ಕ್ರಿಸ್ತಶಕ 8ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗಿನ ಕಾಲಾವಧಿಯಲ್ಲಿ ಅನೇಕ ಮಹಾನ್ ಆಧ್ಯಾತ್ಮಿಕ ಪುರುಷರು, ಮಹಾತ್ಮರು, ಸತ್ಪುರುಷರು, ಶರಣರು, ತತ್ವಜ್ಞಾನಿಗಳು, ಮೇಧಾವಿಗಳು, ವಿದ್ವಾಂಸರು, ಹಾಗೆಯೇ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಈ ನಮ್ಮ ಭಾರತದಲ್ಲಿ ಜನ್ಮ ತಾಳಿದರು. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಜನರಲ್ಲಿರುವಂತಹ ಅಜ್ಞಾನ, ಮೂಢನಂಬಿಕೆ, ಜಾತೀಯತೆ, ಪುರೋಹಿತಶಾಹಿಯ ದಬ್ಬಾಳಿಕೆ, ಕೆಳವರ್ಗದವರ ಶೋಷಣೆಗಳನ್ನು, ಯಜ್ಞ ಯಾಗಾದಿಗಳನ್ನು, ಅನಿಷ್ಟ ಆಚರಣೆಗಳನ್ನು ವಿರೋಧಿಸಿದರು. ಅವರು ಇವೆಲ್ಲವುಗಳನ್ನು ಖಂಡಿಸಿದರು. ಅಷ್ಟೇ ಅಲ್ಲದೆ ಇವರು ಭಾರತದ ಸಂಸ್ಕೃತಿ ಮತ್ತು ಧರ್ಮಗಳಿಗೆ ವೈಚಾರಿಕ ಹಾಗೂ ವೈಜ್ಞಾನಿಕ ತಳಪಾಯವನ್ನು ಕಲ್ಪಿಸಿದರು. ಈ ಧಾರ್ಮಿಕ ಮುಖಂಡರು ಕಾಯಕ, ಜ್ಞಾನ, ಭಕ್ತಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮುಕ್ತಿ ಅಂದರೆ ಸ್ವರ್ಗವನ್ನು ಪಡೆಯಬಹುದೆಂದು ತಿಳಿಸಿಕೊಟ್ಟರು. ಅಂತಹ ಮಹಾನ್ ಸಾಮಾಜಿಕ ಧಾರ್ಮಿಕ ಸುಧಾರಕರು ಅಂತಂದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಬಸವೇಶ್ವರರೆಂದು ಹೇಳಬಹುದು. ಇಲ್ಲಿ ಮೊದಲನೇದಾಗಿ ಶಂಕರಾಚಾರ್ಯರ ಬಗ್ಗೆ ನೋಡೋಣ. ಈ ಶಂಕರಾಚಾರ್ಯರ ಕಾಲ ಕ್ರಿಸ್ತಶಕ 788ರಿಂದ 820. ಇವರ ಬಾಲ್ಯ ಜೀವನ. ಶಂಕರಾಚಾರ್ಯರು ಬ್ರಾಹ್ಮಣರಾದ ಶಿವಗುರು ಮತ್ತು ಆರ್ಯಂಬರ ಮಗನಾಗಿ ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಟಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು. ಅಂದರೆ 5 ವರ್ಷದ ಬಾಲಕನಿರುವಾಗಲೇ ತಂದೆಯನ್ನು ಕಳೆದುಕೊಂಡು ಶಂಕರಾಚಾರ್ಯರು ತಾಯಿಯ ಪೋಷಣೆಯಲ್ಲಿ ಬೆಳೆದರು. ಇವರು ಪ್ರಾರಂಭದಲ್ಲಿಯೇ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ವೇದಾಧ್ಯಯನವನ್ನು, ಬ್ರಹ್ಮಸೂತ್ರ, ಉಪನಿಷತ್ತು ಮುಂತಾದ ಎಲ್ಲ ಸೂತ್ರಗಳಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದರು. ಆ ಮೂಲಕ ಇವರು ತಮ್ಮ ಜೀವನವನ್ನು ಸನ್ಯಾಸಿಯತ್ತ ಒಲವು ತೋರಿಸಿದರು. ಆಧ್ಯಾತ್ಮಿಕತೆಯಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಶಂಕರಾಚಾರ್ಯರು ಸನ್ಯಾಸಿಯಾಗಲು ಬಯಸಿದರು. ಅದನ್ನು ತಪ್ಪಿಸುವ ಸಲುವಾಗಿ ಅವರ ತಾಯಿ ಅವರಿಗೆ ಮದುವೆಯನ್ನು ಮಾಡಲು ನಿರ್ಧರಿಸಿದರು. ಆಗ ಶಂಕರಾಚಾರ್ಯರು ತಾಯಿಯ ಮನವೊಲಿಸಿ ಸನ್ಯಾಸಿಯಾದರು. ಮುಂದೆ ಮನೆ ತ್ಯಜಿಸಿ ಗೌಡ ದೇಶದ ನರ್ಮದಾ ನದಿಯ ಬಳಿಯಿದ್ದ ಗೋವಿಂದ ಭಾಗವತ್ಪಾದರವರಿಂದ ವೇದಾಧ್ಯಯನವನ್ನು ಮಾಡಿ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ. ಮಠಗಳ ಸ್ಥಾಪಕನಾಗಿ ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡುವುದಕ್ಕಾಗಿ ಪಂಚಮಠಗಳನ್ನು ಸ್ಥಾಪಿಸಿದರು. ಅವು ಯಾವಪ್ಪ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಬರುವಂತಹ ಬದರಿ ಜ್ಯೋತಿರ್ಮಠ, ಅದರ ಮಠದ ಮೊದಲ ಗುರುತೋಟಕಾಚಾರ್ಯ. ಎರಡನೇದು ಕರ್ನಾಟಕದಲ್ಲಿ ಬರುವಂತಹ ಶೃಂಗೇರಿಯ ಶಾರದಾ ಮಠ, ಅದರ ಮೊದಲ ಗುರುಗಳು ಸುರೇಶ್ವರಾಚಾರ್ಯ. ಆನಂತರ ಮೂರನೇದು ಒರಿಸ್ಸಾದ ಪುರಿ ಅಂದರೆ ಜಗನ್ನಾಥದಲ್ಲಿ ಗೋವರ್ಧನ ಪೀಠ ಮಠವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆ ಮಠದ ಮೊದಲ ಗುರು ಪದ್ಮನಾಥ. ನಾಲ್ಕನೇದು ಗುಜರಾತ್ ದ್ವಾರಕಾದಲ್ಲಿ ಕಾಳಿಕಾ ಮಠವನ್ನು ಪ್ರಾರಂಭಿಸ್ತಾರೆ. ಆ ಮಠದ ಮೊದಲ ಗುರುಗಳು ಹಸ್ತ ಮಲಕ. ಐದನೇದು ತಮಿಳುನಾಡಿನ ಕಂಚಿಯಲ್ಲಿ ಕಾಮಕೋಟಿ ಪೀಠವನ್ನು ಇವರು ಸ್ಥಾಪನೆಯನ್ನು ಮಾಡ್ತಾಯಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಡೆಗಳಲ್ಲಿ ಅಂದರೆ ಶ್ರೀಶೈಲ, ಗೋಕರ್ಣ, ಶಿವಗಂಗೆ, ಅವನಿ, ಸಂಕೇಶ್ವರ, ಕೂಡಲ ಮುಂತಾದ ಕಡೆಗಳಲ್ಲಿ ಹಲವಾರು ಮಠಗಳನ್ನು ಈ ಶಂಕರಾಚಾರ್ಯರು ಸ್ಥಾಪಿಸಿದರು.
ಅಷ್ಟೇ ಅಲ್ಲದೆ ಇವರು ಹಲವಾರು ಕಡೆಗಳಲ್ಲಿ ಸಂಚಾರಕರಾಗಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡಿದರು. ಇವರು ಅಂದರೆ ಶಂಕರಾಚಾರ್ಯರು ನೇಪಾಳದಿಂದ ಹಿಡಿದುಕೊಂಡು ರಾಮೇಶ್ವರದವರೆಗೆ ಕಾಲು ನಡಿಗೆಯಲ್ಲಿ ಸಂಚಾರವನ್ನು ಮಾಡಿದರು. ಅಷ್ಟೇ ಅಲ್ಲ, ಕಾಶಿ, ಕೇದಾರ, ನೇಪಾಳ, ಬದರಿ, ಶ್ರೀಶೈಲ, ಕಂಚಿ, ದ್ವಾರಕಾ, ಪುರಿ, ಶೃಂಗೇರಿ ಇನ್ನೂ ಹಲವಾರು ಕಡೆಗಳಲ್ಲಿ ಇವರು ಭೇಟಿಯನ್ನು ನೀಡಿ ಈ ಅದ್ವೈತ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡಿದರು. ಅಲ್ಲಿನ ಹೀನ ಅನಿಷ್ಟ ಆಚಾರ ಪದ್ಧತಿಗಳನ್ನು, ಸಂಪ್ರದಾಯಗಳನ್ನು, ಮೂಢನಂಬಿಕೆಗಳನ್ನು ವಿರೋಧಿಸಿ ಜನರೆಲ್ಲರಿಗೂ ಕೂಡ ಜ್ಞಾನ ಮಾರ್ಗದಿಂದ ಮುಕ್ತಿಯನ್ನು ಪಡೆಯಬಹುದೆಂದು ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾತ್ಮರು ಈ ಶಂಕರಾಚಾರ್ಯರಾಗಿದ್ದರು. ಅಷ್ಟೇ ಅಲ್ಲದೆ ಈ ಶಂಕರಾಚಾರ್ಯರು ಜೈನ, ಕಪಾಲಿಕ, ಬೌದ್ಧ, ಹಿಂದೂ ಧರ್ಮದ ಪಂಡಿತರನ್ನು ವಾದ ವಿವಾದಗಳಲ್ಲಿ ಸೋಲಿಸಿ ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡರು. ಉದಾಹರಣೆ, ಅವರಲ್ಲಿ ಮಂದನ ಮಿಶ್ರ ಮತ್ತು ಆತನ ಮಡದಿ ಭಾರತಿಯೂ ಕೂಡ ಪ್ರಮುಖರಾಗಿದ್ದರು. ಹೀಗೆ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ಬ್ರಹ್ಮಸೂತ್ರ, ವೇದೋಪನಿಷತ್ತು, ಭಗವದ್ಗೀತೆಗಳಿಗೆ ಈ ಶಂಕರಾಚಾರ್ಯರು ಭಾಷೆಗಳನ್ನು ಬರೆದರಲ್ಲದೆ ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡಿದರು. ಉದಾಹರಣೆ ಅಂತಂದ್ರೆ ವೇದಾಂತ ಸಾರ, ಸೌಂದರ್ಯ ಲಹರಿ, ಆನಂದ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಬಾದರಾಯಣ ಸೂತ್ರ, ಪ್ರಬುದ್ಧ ಸುಧಾರಕ, ಉಪದೇಶ ಸಹಸ್ರಿ, ಭಜ ಗೋವಿಂದಂ ಸ್ತೋತ್ರ ಇನ್ನೂ ಹಲವಾರು ಕೃತಿಗಳನ್ನು ಈ ಶಂಕರಾಚಾರ್ಯರು ಬರೆದರು. ಇನ್ನು ಈ ಶಂಕರಾಚಾರ್ಯರ ಬೋಧನೆಗಳು ಅಥವಾ ಅದ್ವೈತ ಸಿದ್ಧಾಂತದ ತತ್ವಗಳು ಏನಪ್ಪ ಅಂತಂದರೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಕ್ಕಂಥ ಶಂಕರಾಚಾರ್ಯರು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಅವು ಬೇರೆ ಬೇರೆ ಎಲ್ಲ ಒಂದು ಹೇಳಿದರು. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅದಾವು, ಅವು ಬೇರೆ ಬೇರೆ ಅಲ್ಲ ಅಂಥೇಳಿ ಅವರು ಹೇಳಿದರು. ಈ ಜ್ಞಾನ, ಕರ್ಮ, ಮುಕ್ತಿ ಮಾರ್ಗಗಳನ್ನು ಅನುಸರಿಸಿದರೆ ಮುಕ್ತಿಯನ್ನು ಪಡೆಯಬಹುದೆಂದರು. ಯಾಕಂತಂದರೆ ಬ್ರಹ್ಮ ಸತ್ಯವಂತನಾಗಿರ್ತಾನೆ, ಅವನು ಶಾಶ್ವತನಾಗಿರ್ತಾನೆ, ಆತ ನಿರಾಕಾರನಾಗಿರ್ತಾನೆ, ನಿರ್ಗುಣನಾಗಿರ್ತಾನೆ ಮತ್ತು ಸ್ವಪ್ರಕಾಶಕನಾಗಿರ್ತಾನೆ. ಹೀಗಾಗಿ ಜಗತ್ತು ಬರೀ ಮಾಯೆ ಆಗ್ಯದ. ಈ ಜಗತ್ತು ಅಶಾಶ್ವತದಿಂದ ಕೂಡ್ಯದ, ಈ ಜಗತ್ತು ಅಸತ್ಯದಿಂದ ಕೂಡ್ಯದ, ಇದು ನೀರಿನ ಮೇಲಿನ ಗುಳ್ಳೆಯಂತೆ. ಇದನ್ನೇ ಶಂಕರಾಚಾರ್ಯರ ಮಾಯಾವಾದ ಅಂತ ತಿಳ್ಕೊಂಡು ಕರೀತಾರೆ. ಮತ್ತು ಆತ್ಮವೇ ಬ್ರಹ್ಮ, ಬ್ರಹ್ಮನಲ್ಲಿ ಸೇರಿಕೊಳ್ಳುವುದೇ ಮೋಕ್ಷ ಅಂತೇಳ್ತಾರೆ. ಆತ್ಮ ಮುಕ್ತಿಯನ್ನು ಪಡಿಬೇಕಾದರೆ, ಆತ್ಮ ಸ್ವರ್ಗವನ್ನು ಪಡೆಯಬೇಕಾದರೆ ನಮಗೆ ಜ್ಞಾನ ಅವಶ್ಯಕದ, ನಮಗೆ ಅರಿವು ಅವಶ್ಯಕದ. ಈ ಕಾರಣಗಳಿಂದಾಗಿ ಶಂಕರಾಚಾರ್ಯರು ಮೋಕ್ಷ ಸಾಧನೆಗೆ ಮುಖ್ಯವಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಜ್ಞಾನ ಮಾರ್ಗವನ್ನು ಅನುಸರಿಸಿದರೆ ನಾವು ಸುಲಭವಾಗಿ ಮುಕ್ತಿಯನ್ನು, ಸ್ವರ್ಗವನ್ನು ಪಡೀಬಹುದು ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಇನ್ನು ಸಮಾಜ ಸುಧಾರಕರಾಗಿ ಶಂಕರಾಚಾರ್ಯರು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು, ಮೂಢನಂಬಿಕೆಗಳನ್ನು, ಜಾತಿ ಪದ್ಧತಿಯನ್ನು, ನರಬಲಿಯನ್ನು ಮತ್ತು ಪ್ರಾಣಿ ಬಲಿಯನ್ನು, ಅಷ್ಟೇ ಅಲ್ಲದೆ ವಿಗ್ರಹಗಳ ಆರಾಧನೆಯನ್ನು ಅವರು ವಿರೋಧಿಸ್ತಾರೆ. ಹಾಗೆಯೇ ಈ ಹಿಂದಿನ ಇರ್ತಕ್ಕಂಥ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಲ್ಲಿರ್ತಕ್ಕಂಥ ದೋಷಗಳನ್ನು ಎತ್ತಿ ತೋರಿಸಿದರು. ಅವರು ಶಿವ, ವಿಷ್ಣು, ಗಣಪತಿ, ಸೂರ್ಯಶಕ್ತಿ ಮತ್ತು ಕುಮಾರ ಈ ದೇವರುಗಳನ್ನು ಪೂಜಿಸಬೇಕು ಅಂತ ತಿಳ್ಕೊಂಡು ಜನರಿಗೆ ಕರೆಯನ್ನು ನೀಡ್ತಾರೆ. ಎಲ್ಲ ಸಾಧನೆಗಳಿಂದ ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ, ಜಗದ್ಗುರು, ಸರ್ವಜ್ಞ ಎಂಬೆಲ್ಲ ಬಿರುದುಗಳಿಂದ ಕರೆಯುತ್ತಾರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರೆಂದು ವಿನಂತಿ.